ಸ್ನೇಹಿತರೆ ನಮಸ್ಕಾರ. ನೋಡಿ, ನಮ್ಮ ಕರ್ನಾಟಕದ ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಎಷ್ಟು ಬೇಗ ಬೇಲ್ ಸಿಗುತ್ತೆ ನೋಡಿ. 2 ದಿನಕ್ಕೆ ಬೇಲ್ ಸಿಗುತ್ತಂದರೆ ಇನ್ನು ರಾಜಕಾರಣಿಗಳಿಗೆ ಯಾವ ಥರ ಕಾನೂನಿದೆ, ನಮ್ಮಂಥ ಬಡವರಿಗೆ ಯಾವ ಥರ ಕಾನೂನಿದೆ ಇದರಲ್ಲಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಜಾತಿ ನಿಂದನೆ ಮಾಡಿ 2 ದಿನಕ್ಕೆ ಬೇಲ್ ಸಿಕ್ಕಿದೆ. ಆ ಜಾಗದಲ್ಲಿ ಏನಾದ್ರೂ ಮುನಿರತ್ನ ಅವರ ಜಾಗದಲ್ಲಿ ಏನಾದ್ರು ಇದ್ದು ನಾನೇನಾದರೂ ಆ ಮಾತಾಡಿದರೆ ನನಗೆ ಬೇಲ್ ಕೊಡ್ತಿದ್ರಾ? ಈ ಜಾತಿ ನಿಂದನೆ ಕೇಸ್ಗೆ ಬೇಲೆ ಇಲ್ಲ, ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ನಂಬರ್ 1ನಲ್ಲಿದೆ ಜಾತಿ ನಿಂದನೆ ಕೇಸಲ್ಲಿ. ಆಲ್ಟ್ರಾಸಿಟಿ ಕೇಸಲ್ಲಿ ನಂಬರ್ 1ನಲ್ಲಿದೆ ಕಲಬುರಗಿ ಜಿಲ್ಲೆ. ಆದರೆ ಇಲ್ಲಿ ನಮ್ಮ ಏನು ಇವತ್ತು ಇಷ್ಟು ಬೇಗ ಬೇಲ್ ಸಿಕ್ಕಿದೆಯಂದರೆ ಇನ್ನು ರಾಜಕಾರಣಿಗಳಿಗೆ ಯಾವ ಥರ ಕಾನೂನಿದೆ, ನಮಗೆ ಯಾವ ಥರ ಕಾನೂನಿದೆ. ಅವ್ರ ಜಾಗದ ನಿಂತ್ಕೊಂಡು ನಾನೇನಾರು ಬಿಡ್ತಿದ್ದಾರೆ, ರುಬ್ಬಿ ಹಾಕ್ಬಿಡ್ತಿದ್ರು. ಏನು ರುಬ್ಬಿ ಹಂಗೆ ಬೆಂಡ್ ಎತ್ತು ಬಿಡೋರು ನಮ್ಮನ್ನೆಲ್ಲ. ಅವ್ರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು. ಈ ಥರ ಮಾಡೋಂಗಿದ್ರೆ ಎಲ್ಲರಿಗೂ ಒಂದೊಂದು ಕೋರ್ಟ್ ಮಾಡಿಬಿಡಿ. ನಾನು ರಾಷ್ಟ್ರಪತಿ ಅವ್ರಿಗೊಂದು ಮನೆ ಮಾಡ್ಕೊತೀನಿ, ಈ ರಾಜಕಾರಣಿಗಳಿಗೆ ಒಂದು ಕೋರ್ಟ್ ಮಾಡಿ, ಆಮೇಲೆ ನಮ್ಮ ಬಡವ್ರಿಗೊಂದು ಕೋರ್ಟ್ ಮಾಡಿ, ಸಿನಿಮಾದವ್ರಿಗೊಂದು ಕೋರ್ಟ್ ಮಾಡಿ, ಈ ಥರ ಎಲ್ಲರಿಗೂ ಒಂದೊಂದು ಕೋರ್ಟ್ ಮಾಡಿ ನಾವು ಹೋಗಿ ಜಡ್ಜ್ಗೆ ಕಾಲ್ಗೆ ಅಡ್ಡ ಬಿದ್ದುಬಿಡ್ತೀವಿ. ಸ್ವಾಮಿ ತಪ್ಪಾಯ್ತು ಸ್ವಾಮಿ, ಇನ್ನೊಂದ್ಸತಿ ಯಾವತ್ತೂ ಮಾತಾಡೋಲ್ಲ, ಏನೋ ಅಂದುಬಿಟ್ಟಿದ್ದೀನಿ ಅಂತಂದೇಳಿ ಈ ಥರ ಹೋಗಿ ನಾವು ಜಡ್ಜ್ಗೆ ಕಾಲ್ಗೆ ಅಡ್ಡ ಬಿದ್ದುಬಿಡ್ತಾರೆ ಜನ. ತಪ್ಪಾತೆ ಸ್ವಾಮಿ, ಯಾವತ್ತೂ ಮಾತಾಡೋಲ್ಲ ಸ್ವಾಮಿ, ಸುಮ್ಮನೆ ಯಾಕೆ ಜೈಲುಗಳು ಇವೆಲ್ಲ ಇಟ್ಕೊಂಡು ಎಲ್ಲರಿಗೂ ಒಂದೊಂದು ಕೋರ್ಟ್ ಮಾಡಿ, ರೌಡಿಗಳಿಗೆ ಒಂದು ಕೋರ್ಟ್ ಮಾಡಿ, ಕೊಲೆ ಮಾಡೋರಿಗೆಲ್ಲ ಇವ್ರಿಗೆಲ್ಲ, ಕಳ್ಳರಿಗೆ ರೌಡಿಗಳಿಗೆಲ್ಲ ಒಂದೊಂದು ಕೋರ್ಟು, ಕೂಲಿ ಕಾರ್ಮಿಕರಿಗೆ ನಮ್ಮಂಥ ರೈತರಿಗೆಲ್ಲ ಒಂದೊಂದು ಕಾನೂನು, ಒಂದು ಕೋರ್ಟ್ ಮಾಡಿ, ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇಷ್ಟು ಬೇಗ ಇದು ಅಷ್ಟು ಕ್ಲಿಯರ್ ಆಗಿದೆ. ಅವ್ರು ಮಾತಾಡಿರೋ ಧ್ವನಿ ಅಷ್ಟು ಜಾತಿ ನಿಂದನೆ ಮಾಡಿದ್ದಾರೆ. ಇಷ್ಟು ಬೇಗ ಬೇಲ್ ಸಿಗೋಕ್ಕೆ ಕಾರಣ ಏನಿರ್ಬೋದು? ಹಂಗಾದ್ರೆ ಇವ್ರಿಗೇನು ಸಪ್ರೇಟ್ ಏನಾರು ಕಾನೂನು ಇದೆಯಾ? ಇವ್ರಿಗೇನಾರು ಸಪ್ರೇಟಾಗಿ ಏನಾರು ಬರ್ದಿದ್ದಾರಾ? ಇಷ್ಟು ಬೇಗ 2 ದಿನಕ್ಕೆ ಬೇಲ್ ಸಿಗಂಗೆ ಎಂಥ ಕಾನೂನಿದೆ? ಇದೇ ಮಾತು ಒಂದು ಸತಿ ಗಾದೆ ಮಾತು ಹೇಳಿ ಉಪೇಂದ್ರ ಅವರು ಮಾತು ಹೇಳಿದರು. ಅವ್ರಿಗೇನು ಎಷ್ಟು ಜನ ಹಿಂದೆ ಬಿದ್ದಿದ್ರು ಅವ್ರಿಗೆ, ಅಬ್ಬಬ್ಬಬ್ಬ ವಾರಗಟ್ಟಲೆ ಬಾಯಿ ಬಡ್ಕೊಂತಿದ್ದು ನೋಡಿ. ಮುನಿರತ್ನ ವಿರುದ್ಧ ಕೆಲವರು ಮಾತ್ರ ಬಾಯಿ ಬಡ್ಕೊಂಡ್ರು ಅಷ್ಟೇ. ಅವ್ರು ಅದೇ ಉಪೇಂದ್ರ ಅವ್ರ ವಿರುದ್ಧ ಏನು ರೊಚ್ಚಿಗೆದ್ದು ಬಿಡೋದು, ಜನ ವಾರಗಟ್ಟಲೆ ರೊಚ್ಚಿಗೆದ್ದಿದ್ರು. ಏನಿದೆ ಹಿಂಗೆ ರಾಜಕಾರಣಿಗಳಿಗೊಂದು ಸಿನಿಮಾದಾರ್ಗೊಂದು ಹಂಗಾದ್ರೆ ಆ ಲೆಕ್ಕಾಚಾರದಲ್ಲೇ ದರ್ಶನ್ಗೂ ಒಂದು ಬೇಲ್ ಕೊಟ್ಬಿಡಿ, ಬಂದ್ಬಿಡ್ಲಿ ಈಚೆ ಕಡೆ. ಅವರು ಪಾಪ ಸುಮ್ಮನೆ ಅವ್ರಿಗೆ ಯಾಕೆ ಕಷ್ಟ, ಅವರು ಬಂದ್ಬಿಡ್ಲಿ ಹೊರಗಡೆ ಅವ್ರಿಗೆ ಸುಮ್ಮನೆ ಅಲ್ಲಿ ಕುಂದಿಸ್ಕೊಂಡು ಪಾಪ ಏನು ಆ ದಿನ ಒಂದೊಂದು ಇವರು ಮಾಧ್ಯಮದಲ್ಲಿ ಹೋಗಿ ನಾಯಿಗಳ ಥರ ಗೇಟಲ್ಲಿ ಕುಂತ್ಕೊಂಡು ಏನು ಮೈಕ್ ಹಿಡ್ದಿದ್ದು, ಆ ಕ್ಯಾಮ್ರಾಗಳು ಬ್ಯಾಗುಗೆಲ್ಲ ಹಿಡಿತಾ ಇದ್ದಾರೆ. ಏನು ತಗೊಂಡು ಹೋಗ್ತಾಯಿದ್ದಾರೆ ಬ್ಯಾಗಲ್ಲಿ ಅಂತಂದು. ಟೆರರಿಸ್ಟ್ಗಳು ಬ್ಯಾಗಲ್ಲಿ ಏನಾರು ಬಾಂಬ್ ತುಂಬ್ಕೊಂಬರ್ತಾರಲ್ಲ, ಆ ಬ್ಯಾಗಿಗೂ ಕೂಡ ಇವ್ರು ಮೈಕ್ ಇದು ಕ್ಯಾಮ್ರಾ ಹಿಡಿಯಲ್ಲ. ಆ ಥರ ಈ ದರ್ಶನ್ ಅವ್ರ ಮನೆಯಿಂದ ಏನಾರು ತಗೊಂಡು ಹೋಗ್ತಿರ್ತಾರೆ, ಅದನ್ನು ಬ್ಯಾಗ್ ತಗೊಂಡು ಹೋಗಿ ಬ್ಯಾಗಲ್ಲಿ ಹಿಡಿತಾರೆ, ಕ್ಯಾಮ್ರಾನ ಬ್ಯಾಗಿಗೆ ಇಟ್ಟುಬಿಡ್ತಾರೆ. ಹೋಗಿ ಏನಿದೆ ಬ್ಯಾಗಲ್ಲಿ, ಏನಿರ್ತಪ್ಪ, ಏನು ಜೈಲಿಗೆ ಏನಾರು ಬಾಂಬಿಗೆ ಮಕ್ಕಕ್ಕೆ ಹೋಗ್ತಾರೆ ಅವರು, ಏನೋ ಬಟ್ಟೆಗಳು ಊಟನೋ ತಗೊಂಡು ಹೋಗ್ತಿರ್ತಾರೆ, ಅದನ್ನು ಏನು ಕ್ಯಾಮ್ರಾ ಹೋಗಿ ಬ್ಯಾಗಳಾಗಿ ಹುಟ್ಟು ಹಿಡಿತಾರಲ್ಲ ನೀವೆಲ್ಲ. ಹುಚ್ಚನಾಯ್ತಾರೆ ನಿಂತ್ಕೊಂಡಿದ್ದೀರಲ್ಲ ಗೇಟ್ ಹತ್ರ ನೀವು. ಇನ್ನು ಎಷ್ಟು ದಿನ ಅವ್ರು ಬರೋಬರ್ಗೆ ಅವ್ರು ಹೆಸ್ರು ಹೇಳ್ಕೊಂಡು ಊಟ ಮಾಡ್ತಾಯಿದ್ದೀರಲ್ಲೋ, ನಾಚಿಕೆಗಲ್ವಾ? ಆರೋಪಿ ಹೆಸ್ರು ಹೇಳ್ಕೊಂಡು ಊಟ ಮಾಡ್ತಾಯಿದ್ದೀರ ನೀವು, ಆರೋಪಿ ಹೆಸ್ರು ಹೇಳ್ಕೊಂಡು ಊಟ ಮಾಡ್ತಾಯಿದ್ದೀರಲ್ಲಪ್ಪ. ದಿನ ಬೆಳಿಗ್ಗೆ ಎದ್ರೆ ನಾಚಿಕೆ ಮಾನ ಮರದಿಲ್ವ, ನಿಯತ್ತನೋದಿಲ್ವ ನಿಮಗೆಲ್ಲ? ಯಾವ್ದು ತೋರಿಸ್ಬೇಕು, ಯಾವ್ದು ಬಿಡಬೇಕು? ಜೈಲು ಗೇಟ್ ಹತ್ರ ಒಳ್ಳೆ ವಾಚ್ಮ್ಯಾನ್ಗಳ ಥರ ನಿಂತ್ಕೊಂಡಿದ್ದೀರಲ್ಲ, ಒಳ್ಳೆ ಹುಚ್ಚುನಾಯಿ ಥರ ನಿಂತ್ಕೊಂಡಿದ್ದೀರಲ್ಲ ಜೈಲು ಗೇಟ್ಗಳ ಹತ್ರ. ಬಂದ್ರೋ ಸಾಕು, ಅಲ್ಲಿಂದ ಬಂದ್ರೋ ಸಾಕು, ಬೇರೆ ಸುದ್ದಿಗಳು ತೋರಿಸ್ರೋ, ಬನ್ನಿರಿ ಸಾಕು. ಅಲ್ಲ ಸಾರ್, ಅವರು ಮುನಿರತ್ನ ಅವರು ಇಷ್ಟು ಮಾತಾಡಿದ್ದಾರೆ, ಅವಳು ವಾಯ್ಸ್ ಹಂಗೆ ಅವ್ರ ಧ್ವನಿ ಕ್ಲಿಯರ್ ಕಟ್ಟಾಗಿದೆ. ಅಷ್ಟಾದರೂ ಕೂಡ ಇಷ್ಟು ಬೇಗ ಬೇಲ್ ಕೊಟ್ಟಿದ್ದೀರಲ್ಲ ಸಾರ್, ಯಾವ್ದು ಸರ್ ಕಾನೂನಿದು? ಯಾವುದು ಸರ್ ನ್ಯಾಯ ಇದು? ಹಂಗಾರೆ ನಮ್ಮ ಹತ್ರ ಬಡವ್ರು ಏನೂ ಬದುಕಂಗಿಲ್ವಾ ಸಾರ್? ತಪ್ಪಿ ಏನಾದರೂ ನಾನೇನಾದರೂ ಮಾತಾಡಿದ್ರೆ ಸಾರ್ ನಮ್ಮನ್ನು ಬಿಡ್ತಿದ್ರು ಸರ್ ಇಷ್ಟೊತ್ತಿಗೆ. ಏನು ಕೋರ್ಟಲ್ಲಿ ಇದಾಗಲಿಲ್ಲ ಅಂದರು ಹೊರಗಡೆ ಹೊಡೆದಾಕ್ಬಿಡಾರ ಸರ್ ನನ್ನನ್ನು. ನಾನೇನಾರು ಆ ಮಾತಾಡಿದ್ರೆ ಏನು ಚಚ್ಚಿ ಬಿಸಾಕ್ಬಿಡಾರ ನನ್ನನ್ನು ತಗೆ. ಇವ್ರಿಗೇನು ಇಲ್ಲ, ಆರಾಮಾಗಿ ಬೇಲ್ ಸಿಕ್ತಪ್ಪ, ಏನು ಕಷ್ಟನೇ ಬೀಳಲಿಲ್ಲ 2 ದಿನಕ್ಕೇ. ಏನ್ರಿ ಕಾನೂನಿದು ಅಪ್ಪ? ನಿಜವಾಗ್ಲೂ ಗ್ರೇಟ್ ಅಪ್ಪ. ಈ ರಾಜಕಾರಣಿಗಳಿಗೆ ಅದ್ಭುತವಾದ ಕಾನೂನು ಇದೆಯಪ್ಪ ಮಾತ್ರ. ಆಮೇಲೆ ಇವರು ಮಾಧ್ಯಮದವ್ರು ಇದ್ದಾರಲ್ಲ, ತುಕಾಲೆ ಮಾಧ್ಯಮದಗಳು, ಈ ಸಿನಿಮಾಗಳಿಗೂ ಅವ್ರ ನಿಜ ಜೀವನಕ್ಕೂ ಕತೆ ಕಟ್ತಾ ಇದ್ದಾರೆ. ಸಿನಿಮಾನ ಬೇರೆ, ನಿಜ ಜೀವನನ ಬೇರೆ, ಗೊತ್ತಾಯ್ತಾ? ಸಿನಿಮಾದಲ್ಲಿ ನಡೆಯೋದೇ ಬೇರೆ, ಇಲ್ಲಿ ನಿಜ ಜೀವನದಲ್ಲಿ ನಡೆಯೋದೇ ಬೇರೆ. ದುರಂಕಾರದಿಂದ ಮೆರೆದ್ರೆ ಯಾರಾದರೂ ಸರಿ, ನಾನಾದರೂ ಸರಿ, ಯಾರಾದರೂ ಸರಿ, ದುರಂಕಾರದಿಂದ ಮೆರೆದ್ರೆ ನಮಗೆ ಏನಾಗಬೇಕು ಅದು ಆಗುತ್ತೆ. 100% ಕಟ್ಟುತ್ತೋ ಬುತ್ತಿ, ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಏನೇನೋ ಹೇಳ್ತಾರೆ, ಆ ಸಿನಿಮಾ ಮಾಡಿದ್ರೆ ಹಂಗಾಗೋಯ್ತು, ಈ ಸಿನಿಮಾ ಮಾಡಿದ್ರೆ ಹಂಗಾಗೋಯ್ತು. ಯಾಕೆ ಶನಿ ಮಹಾದೇವಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಶನಿ ಮಹಾದೇವಪ್ಪ ಎಷ್ಟು ವರ್ಷ ಬದುಕಿದ್ರು, ಶನಿಮಾತ್ಮ ಪಾತ್ರ ಮಾಡಿ ಎಷ್ಟು ವರ್ಷ ಬದುಕಿದ್ರು.
ಏನಾಯ್ತು ಅವಾಗ ದುಡಿಮೆ ಇರಲಿಲ್ಲ ಅಷ್ಟೇ ಜಾಸ್ತಿ. ಇವಾಗಿನ ಥರ ದುಡಿಮೆ ಇರಲಿಲ್ಲ ಅವಾಗ. ಏನು ಅವ್ರು ಒಂದಿನ ಕಷ್ಟದಲ್ಲಿರೋದು, ಎಷ್ಟು ಜನ ಕಷ್ಟದಲ್ಲಿಲ್ಲ. ನಮ್ಮಪ್ಪನು ಹೇಳಿದ್ನಲ್ಲ, ಕುರುಕ್ಷೇತ್ರ ನಾಟಕದಲ್ಲಿ ಶನಿ ಇದು ಯಾರವರು ಶಕುನಿ ಪಾತ್ರ ಮಾಡಿದ್ದಾರೆ. 73 ವರ್ಷ ಬರೀಕಿದ್ರು ನಮ್ಮಪ್ಪ. ಏನು ಕಷ್ಟ ಇತ್ತು ಅಷ್ಟೇ. ಏನಂಗ ಭಯಂಕರ, ನಾವೇನು ಶ್ರೀಮಂತರಲ್ಲ. ಜೀವನ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ಊಟಕ್ಕೆ ಬಟ್ಟೆಗೆ ಯಾವುದೂ ಕೊರತೆ ಇರಲಿಲ್ಲ, ಆರಾಮಾಗಿದ್ದೀವಿ ನಾವು. ಸುಮ್ಮನೆ ಚಾನಲ್ ಐತೆ ಅಂದ್ಬಿಟ್ಟು ಕೊಪ್ಪಿ ಮುಂಡತವ ಆ ಸಿನಿಮಾಗಳಿಗೂ ಇದಕ್ಕೆಲ್ಲ ಕಟ್ತಿರಲ್ಲೋ. ನಿಮಗೇನು ನಾಚಿಕೆ ಮನ ಮರದಿಲ್ವಾ? ತೋರಿಸ್ರೋ ಬೇರೆ ಮಸ್ತಾಗವೆ ಕೆಲಸಗಳು, ತೋರಿಸ್ರೋ ಬೇಗ ಬೇಕಾದಷ್ಟು ಸುದ್ದಿಗಳವೆ ತೋರಿಸ್ರೋ. ಯಾಕೋ ಅದು ಬರೀ ಒಂದೇ ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ? ಯಾಕೋ ಬರೀ ದರ್ಶನ ಹಿಡ್ಕೊಂಡು ಅಲ್ಲಾಡಿಸ್ತೀರಾ? ಹಾಂ, ಎಲ್ಲರಿಗೂ ನೋಡಿಂತವೆಲ್ಲ ನೋಡೋಕೆ ಹೋಗಬೇಡಿ. ದಯವಿಟ್ಟು ಬದಲಾವಣೆ ಆಗಿ. ನಮಸ್ಕಾರ, ಒಳ್ಳೆಯದಾಗಲಿ. ಅವ್ರಿಗೆ ಬೇಲ್ ಸಿಕ್ಕಂಗೆ, ಮುನಿರತ್ನ ಅವ್ರಿಗೆ ಬೇಲ್ ಸಿಕ್ಕಂಗೆ ಎಲ್ಲರಿಗೂ ಬೇಗ ಬೇಲ್ ಸಿಗಲಿಯಪ್ಪ ಅಂತ ನಾನು ಕೇಳ್ಕೊತಿದ್ದೀನಿ. ಯಾಕಂದ್ರೆ ಅವರು ಕೂಡ ನಮ್ಮಂಥ ಮನುಷ್ಯರು. ಇವರು ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಹಂಗೆ ಹಿಂಗೆ ಅಂತಂದು ಹೇಳಿ. ಮುನಿರತ್ನ ಅವ್ರು ಬೆಳೆದದ್ದೇ ಕಾಂಗ್ರೆಸ್ನಲ್ಲಿ, ಮುನಿರತ್ನ ಅವ್ರಿಗೆ ಟಿಕೆಟ್ ಕೊಟ್ಟದ್ದೇ ಕಾಂಗ್ರೆಸ್ನಲ್ಲಿ. ಈಗ BJP ಬಂದಾರ ಅವರು. ಅಕಸ್ಮಾತ್ ಮುನಿರತ್ನವ್ರು ಏನಾದ್ರು ಕಾಂಗ್ರೆಸ್ಸಲ್ಲಿ ಇದ್ದುಬಿಟ್ಟಿದ್ರೆ ಇವಾಗ ಅದನ್ನು ಹಂಗೆ ಮುಚ್ಚಾಕ್ಬಿಡೋರು, ಅದನ್ನು. ಈಗ ಅವರು BJP ಬಂದಿರೋದಕ್ಕೆ ಕಾಂಗ್ರೆಸ್ನವ್ರು ಈ ಥರ ಬಾಯ್ ಬಡ್ಕೊಂತಾರೆ ಹೊರತು ಇಲ್ಲಿ ದ್ವೇಷ ಸಾಧಿಸ್ತಾ ಇದ್ದಾರೆ ಹೊರತು ಯಾರು ಕೂಡ ಜನಗಳು ಪರ ಇಲ್ಲ, ಬಡವ್ರ ಪರ ಇಲ್ಲ, ಜಾತಿಗಳು ಪರ ಇಲ್ಲ. ಜಾತಿಗಳು ಇಲ್ಲ, ನಾನು ಹೇಳೋದು ಲೆಕ್ಕಾಚಾರ. ಜಾತಿಗಳು ಇಲ್ಲ ನಿಜವಾಗ್ಲೂ. ಅವ್ರಿಗೆ ಗೊತ್ತು. ಅದಕ್ಕೆ ಅವರು ಚುನಾವಣೆ ಬಂದಾಗ ಮಾತ್ರ ಜಾತಿ ಅಂತ ಬಾಯ್ ಬಡ್ಕೊಂಬರ್ತಾರೆ. ಚುನಾವಣೆ ಮುಗಿದ ಮೇಲೆ ಯಾವನೂ ಬೇಕಾಗಿಲ್ಲ, ಗೆದ್ದ ಮೇಲೆ ಯಾವನೂ ಬೇಕಾಗಿಲ್ಲ, ಯಾವ ಜಾತಿಯವನೂ ಬೇಕಾಗಿಲ್ಲ, ಯಾವ ಧರ್ಮದವನೂ ಬೇಕಾಗಿಲ್ಲ. ಅಧಿಕಾರ ಬೇಕು, ಅವ್ರು ಗೆದ್ದು ಬಿಟ್ಟಿದ್ದಾರೆ ಅಷ್ಟೇ. ಇಷ್ಟೇ ನೋಡಿ. ಇವತ್ತು ಮುನಿರತ್ನವರು ಬೆಳೆದದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಮುನಿರತ್ನವರಿಗೆ ಟಿಕೆಟ್ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತು ಒಬ್ಬ ರೌಡಿ ಅಣ್ಣ ಅಂತ, ಕೊರಂಗವ್ರ ಅಣ್ಣ ಅಂತ ಗೊತ್ತಿದ್ದೂ ಕೂಡ, ಒಬ್ಬ ರೌಡಿ ಇದರಿಂದ ಬೆಳೆದು ಬಂದಿರ್ತ ಅಂತ ಗೊತ್ತಿದ್ದೂ ಕೂಡ ಕಾಂಗ್ರೆಸ್ ಇವತ್ತು ಬೆಳೆಸಿ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾಂಗ್ರೆಸ್ ಪಕ್ಷನೇ ಕಾರಣ, ಕಾಂಗ್ರೆಸ್ ಅವರೇ ಕಾರಣ. ಇವರಲ್ಲ, BJP ಅವರಲ್ಲ. BJPಗೆ ಬಂದರು, ಕಾಂಗ್ರೆಸ್ಸಿಂದ ಇಲ್ಲಿಗೆ ಸೇಲಾಗಿ ಇಲ್ಲಿಗೆ ಬಂದರು BJPಗೆ ಅಷ್ಟೇ. ಎಲ್ಲದಕ್ಕೂ ಇವತ್ತು ಏನು ಎಷ್ಟೋ ಜನ ಕಾಂಗ್ರೆಸ್ಸಿಂದ BJPಗೆ ಬಂದ್ದಾರೆ. ಇಲ್ಲಿದ್ದಾಗ ಒಂಥರ, ಅಲ್ಲಿದ್ದಾಗ ಒಂಥರ, ಇಲ್ಲಿದ್ದಾಗ ಒಂಥರ, ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಜನಗಳು ಈ ಪಕ್ಷದಿಂದ ಪಕ್ಷಕ್ಕೆ ಹೋಗೋರಿಗೆ ಒಳ್ಳೆ ಪಾಠ ಕಲಿಸಿದ್ರೆ ಅವರು ಕೂಡ ಪುಟಕೋಸಿ ಅಂದುಲ್ ಕಾಸಿಗೆ ಆಸೆ ಹೋಗಲಿಲ್ಲ ಅಂದರೆ ಇಂಥವ್ರಿಗೆಲ್ಲ ಮಟ್ಟ ಹಾಕ್ಬೋದು. ದಯವಿಟ್ಟು ಅವರು ಏನು ದುಡ್ಡಿದೆಯಲ್ಲ ಅದಕ್ಕೋಸ್ಕರ ಅವ್ರು ಮೆರಿತಾ ಇದ್ದಾರೆ ಹೊರತು ನಮ್ಮ ಜನಗಳ ಬಗ್ಗೆ ತಿಳ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿ. ಹೊರ ರಾಜ್ಯದವರು ನಮ್ಮ ಕರ್ನಾಟಕದವ್ರು ಹೆಂಗೆ ಅಂತ ಆರಾಮಾಗಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆಲ್ಲ. ಇವೆಲ್ಲ ಎಂಥ ಕೆಪ್ರುಗಳು ಅಂತಲೂ ಗೊತ್ತಾಗ್ಬಿಟ್ಟಿದೆ. ಸುಮ್ಮನೆ ಸ್ವಾಭಿಮಾನ ಅಂತ ಬಾಯ್ಬಿಡ್ಕೊತಾರೆ. ಆದರೆ ದುಡ್ಡು ಕೊಟ್ಬಿಟ್ರೆ ಸ್ವಾಭಿಮಾನ ಎಲ್ಲ ಮುಡ್ಡೆ ಮುಚ್ಕೊಂಡು ಹೋಗ್ಬಿಡ್ತದೆ ಅಂತಂದು ಹೇಳಿ ಆರಾಮಾಗಿ ಚೆನ್ನಾಗಿ ಗೊತ್ತಿದೆ. ಅದರಿಂದ ಹೊರ ರಾಜ್ಯದವ್ರು ಬಂದೂ ಕೂಡ ಇಲ್ಲಿ MLAನೂ ಆಗ್ತಾರೆ, ಕಾರ್ಪೊರೇಟ್ರೂ ಆಗ್ತಾರೆ, ಮಂತ್ರಿನೂ ಆಗ್ತಾರೆ. ಅವ್ರ ಹತ್ರ ದುಡ್ಡಿದ್ರೆ ಏನು ಬೇಕಾದ್ರೂ ಆಗ್ತಾರೆ. ಅದರಿಂದ ನಮ್ಮ ಕನ್ನಡಿಗರು ನಿಜವಾಗ್ಲೂ ಸ್ವಾಭಿಮಾನಿಗಳು ಆಗಬೇಕು, ದುರಾಭಿಮಾನಿಗಳು ಆಗಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ, ಬದಲಾವಣೆಯಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ